ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ 10 ಮೂವೀಸ್ಗಳ ಬಗ್ಗೆ ಮಾತಾಡಲಿಕ್ಕಿದ್ದೀನಿ. ಇದು ದೇವರಿಗೆ ಸಂಬಂಧಪಟ್ಟ ಮೂವಿಗಳು. ಆ್ಯಕ್ಚುಲಿ ತುಂಬ ರಾಶಿ ಮೂವೀಸ್ಗಳಿತ್ತು, ಬಟ್ ನಾನು 10 ಮೂವೀಸ್ ಹೇಳಲಿಕ್ಕಿದ್ದೀನಿ. ಪಾರ್ಟ್ 2 ಅಲ್ಲಿ ಉಳಿದ ಮೂವೀಸ್ಗಳ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ಆವಾಗ ಅಂದರೆ 90ಸಲ್ಲಿ ಗಾಡ್ ಬೇಸಿಕ್ ಮೂವೀಸ್ಗಳ ಟ್ರೆಂಡ್ ಎಷ್ಟು ಜೋರಿತ್ತಂದರೆ ತುಂಬ ಮೂವೀಸ್ಗಳು ಮಾಡಿದ್ದಾರೆ ಕನ್ನಡದಲ್ಲಿ. ಆದರೆ ಈಗ ಮಾತ್ರ ಒಂದು ಮೂವಿ ಕೂಡ ದೇವರಿಗೆ ಸಂಬಂಧಪಟ್ಟದ್ದು ಸಿಗೋದಿಲ್ಲ. ಓಕೆ, ಇವತ್ತಿನ ಲಿಸ್ಟನ್ನು ಶುರು ಮಾಡೋಣ. ನಂಬರ್ 10, ಶಬರಿಮಲೆ ಸ್ವಾಮಿ ಅಯ್ಯಪ್ಪ. ಈ ಮೂವಿಯಲ್ಲಿ ನಾವು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸ್ಟೋರಿಯನ್ನು ನೋಡ್ತೀವಿ. ಅವ್ರು ಹೇಗೆ ಹುಡ್ತಾರೆ, ಎಲ್ಲಿ ಹುಡ್ತಾರೆ, ಅವರು ಏನೆಲ್ಲ ಕೆಲಸ ಮಾಡ್ತಾರೆ ಎಲ್ಲ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ತುಂಬಾ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ನಂಬರ್ 9, ವಿಜಯದಶಮಿ. ಈ ಮೂವಿಯಲ್ಲಿ ನನಗೆ ಪ್ರೇಮ ಅವರ ಆ್ಯಕ್ಟಿಂಗ್ ತುಂಬ ಜಾಸ್ತಿ ಇಷ್ಟ ಆಯಿತು. ಸಾಯಿ ಕುಮಾರ್ ಮತ್ತು ಪ್ರೇಮ ಅವರ ಜೋಡಿ ಕೂಡ ತುಂಬಾ ಜಾಸ್ತಿ ಬೆಸ್ಟ್ ಇದೆ. ಮೂವಿ ನೋಡಿ ನಿಮಗೆ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ. ಆ್ಯಂಡ್ ಸ್ವಲ್ಪ ಹಾರರ್ ಎಲಿಮೆಂಟ್ ಕೂಡ ಹಾಕಿದ್ದಾರೆ. ಹಾಗಾಗಿ ನೀವು ಈ ಮೂವಿಯನ್ನು ತುಂಬ ಜಾಸ್ತಿ ಇಷ್ಟಪಡಲಿಕ್ಕಿದ್ದೀರಾ. ನಂಬರ್ 8, ಧರ್ಮದೇವತೆ. ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ ಮೂವಿ. ಒಮ್ಮೆ ನೋಡಿ ನಿಮಗೆ ತುಂಬ ಜಾಸ್ತಿ ಇಷ್ಟ ಆಗಲಿಕ್ಕಿದೆ. ನಂಬರ್ 7 ಇರ್ತಿದ್ದೀನಿ, ಗ್ರಾಮ ದೇವತೆ. ಆ್ಯಕ್ಚುಲಿ ಈ ಮೂವಿಯಲ್ಲಿ ಪ್ರೇಮ ಅವರು ಮತ್ತು ಸಾಯಿ ಕುಮಾರ್ ಅವ್ರು ನೋಡ್ತೀರಾ, ತುಂಬಾ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ, ತುಂಬಾ ಜಾಸ್ತಿ ಸಖತ್ತಿದೆ ಗೈಸ್. ನಂಬರ್ 6, ಮಹಾಶಕ್ತಿ ಮಾಯೆ. ತುಂಬಾ ಜಾಸ್ತಿ ಡಿಫ್ರೆಂಟ್ ಇದೆ ಸ್ಟೋರಿ. ಒಬ್ಬಳು ನಾರ್ಮಲ್ ಹುಡುಗಿ, ಒಟ್ರಾಶಿ ಹೇಳೋದಾದರೆ ಅವಳು ತುಂಬಾ ಜಾಸ್ತಿ ಪವರ್ಫುಲ್ ಆಗ್ತಾಳೆ. ಲೈಕ್ ಏನೋ ಒಂಥರ ಡಿಫ್ರೆಂಟ್ ಇತ್ತು ಸ್ಟೋರಿಯಲ್ಲಿ. ನಂಬರ್ 5, ಶಿವಲೀಲೆ. ಶಿವನ ಲೀಲೆ ನೋಡಬೇಕಿದ್ರೆ ನೀವು ಈ ಮೂವಿನ ನೋಡಬೇಕು. ಹಿಂದೆ ತುಂಬ ಒಳ್ಳೆ ಮೂವೀಸ್ಗಳು ಬಂದಿದೆ, ಅದರಲ್ಲಿ ಈ ಮೂವಿ ಕೂಡ ಒಂದು. ನಂಬರ್ 4 ಇರ್ತಿದ್ದೀನಿ, ಭಕ್ತ ಪ್ರಹ್ಲಾದ. ಈ ಮೂವಿ ಬಗ್ಗೆ ಏನು ಹೇಳಿ ಗೈಸ್, ಈ ಮೂವಿಯ ಮೀಮ್ ಈಗಲೂ ಕೂಡ ವೈರಲ್ ಆಗಿದೆ. ಲೈಕ್ ಕ್ಲೈಮ್ಯಾಕ್ಸ್ನ ಒಂದು ಮೀಮ್, ಅದನ್ನು ಹೇಳಬೇಕಂತಿಲ್ಲ, ನಿಮ್ಗೆ ಗೊತ್ತೇ ಇರ್ಬೋದು. ಮೂವಿ ಇಂಟ್ರೆಸ್ಟಿಂಗ್ ಇದೆ. ಪ್ರಹ್ಲಾದನ ಒಂದು ಜೀವನದ ಬಗ್ಗೆ ಈ ಒಂದು ಮೂವಿಯಲ್ಲಿ ಯಾವ ರೀತಿ ತೋರಿಸಿದ್ದಾರೆ ಅಂದರೆ ಅದು ನಿಮಗೆ ತುಂಬ ಜಾಸ್ತಿ ಇಂಪ್ರೆಸ್ ಮಾಡಲಿಕ್ಕಿದೆ. ಆ್ಯಂಡ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಆ್ಯಕ್ಟಿಂಗ್ ಮೈಂಡ್ ಬ್ಲೋವಿಂಗ್ ಅಂತಲೇ ಹೇಳ್ಬೋದು. ನಂಬರ್ 3, ಶ್ರೀ ರೇಣುಕಾದೇವಿ. ಈ ಒಂದು ಮೂವಿ ಎಷ್ಟು ಸಖತ್ತಾಗಿದೆ ಅಂದರೆ, ಈ ಮೂವಿಯಲ್ಲಿ ಸ್ಟೋರಿ ಏನು ತೋರಿಸಿದ್ದಾರೆ ಶ್ರೀ ರೇಣುಕಾದೇವಿದು, ಅದೆಷ್ಟು ಸಖತ್ತಾಗಿದೆ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ತುಂಬಾ ಸಖತ್ತಿದೆ ಮೂವಿ ಗೈಸ್. ನಂಬರ್ 2, ನವಶಕ್ತಿ ವೈಭವ. ಈ ಒಂದು ಮೂವಿಯಲ್ಲಿ ನಾವು 9 ದೇವಿಯನ್ನು ನೋಡ್ತೀವಿ. 9 ದೇವಿ ರೋಲ್ ಹಾಕಿದ್ದು ಕೂಡ ಮೂವೀಸಲ್ಲಿ ಲೀಡಿಂಗ್ ರೋಲ್ ಹಾಕ್ತಾರೆ ನೋಡಿ ಅವರೇ. ಲೈಕ್ ರಾಧಿಕಾ ಕುಮಾರಸ್ವಾಮಿ ಆಗಿರ್ಬೋದು, ಪ್ರೇಮ ಅವರಾಗಿರ್ಬೋದು, ಹಾಗೆಯೇ ಸುಧಾ ಅವರಾಗಿರ್ಬೋದು. ತುಂಬ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಅವರು ಈ ಒಂದು ಮೂವಿಯಲ್ಲಿ ಕಾಣಿಸ್ಲಿಕ್ಕೆ ಇದ್ದಾರೆ. ಆ್ಯಂಡ್ ತುಂಬಾ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ ಮೂವಿ. ಆ್ಯಂಡ್ ನನಗೆ ಪರ್ಸನಲಿ ಈ ಮೂವಿ ತುಂಬ ಜಾಸ್ತಿ ಇಷ್ಟ. ಆ್ಯಂಡ್ ಈ ಮೂವಿಯಲ್ಲಿ ಏನೋ ಒಂದು ಕಲಿತೀರ ನೀವು, ನಿಮಗೆ ಅದು ಮೂವಿ ನೋಡಿದಾಗನೇ ಫೀಲ್ ಆಗೋದು. ನವಶಕ್ತಿ ವೈಭವ ತುಂಬಾ ಜಾಸ್ತಿ ಚೆನ್ನಾಗಿದೆ. ನಂಬರ್ 1 ಇರ್ತಿದ್ದೀನಿ, ಕೊಲ್ಲೂರು ಶ್ರೀ ಮೂಕಾಂಬಿಕಾ. ಓ ಮೈ ಗಾಡ್, ಈ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹೆಣ್ಣು ಅಂತ ಕೆಳಗೆ ಮಾಡಿ ಮಾತಾಡೋ ರಾಜ, ಅವನ ಪಾಪದ ಕೊಳ ತುಂಬಿದ ತಕ್ಷಣ ಅವನನ್ನು ವಧೆ ಮಾಡಲಿಕ್ಕಂತ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಒಂದು ಅವತಾರವನ್ನು ಎತ್ತಿ ಬರ್ತಾರೆ ನೋಡಿ ದೇವಿ. ಯಪ್ಪ ದೇವರೇ, ತುಂಬಾ ಸಖತ್ತಾಗಿರೋ ಮೂವಿ. ಆ್ಯಂಡ್ ಈಗಲೂ ಕೂಡ ಈ ಮೂವಿ ಬಗ್ಗೆ ತುಂಬ ಜಾಸ್ತಿ ಜನ ಮಾತಾಡ್ತಾರೆ. ನನ್ನ ಪ್ರಕಾರ ಈ ರೀತಿ ಮೂವೀಸ್ಗಳು ಬರಬೇಕು. ಯಾಕಂದರೆ ಈಗ ಒಳ್ಳೆ ಟೆಕ್ನಾಲಜಿ ಬಂದಿದೆ, ಹಾಗಾಗಿ ತುಂಬಾ ಬೆಸ್ಟಾಗಿ ಆಗುತ್ತೆ ಅಲ್ವಾ? ನೀವೇನು ಹೇಳ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಸಪೋರ್ಟ್ ಮೈ ಚಾನಲ್, ಕಮೆಂಟ್ ಡೌನ್ ಬಿಲೋ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್ ಗಾಯ್ಸ್.